ಪ್ರಜಾಧ್ವನಿ ಪ್ರಜಾಧ್ವನಿ ಎಂಬತಕ್ಕಂತಹ ಅದ್ಭುತವಾದಂತಹ ವಾಹಿನಿ ಎಲ್ಲರಿಗೂ ಶುಭ ಉಂಟಾಗಲಿ. ಸಂಕ್ರಾಂತಿಯ ಶುಭಾಶಯಗಳು. ಸಂಕ್ರಾಂತಿ ಶುಭಾಶಯಗಳನ್ನು ಹೇಳ್ತಾ ಬೆಂಗಳೂರಿನ ಪ್ರಸಿದ್ಧಿ ಕ್ಷೇತ್ರ ಅಂತಲೇ ಹೆಸರಾಗಿರ್ತಕ್ಕಂಥ ಬನಶಂಕರಮ್ಮನವರ ರಥೋತ್ಸವ ನಡೀತಾ ಇದೆ. ರಥೋತ್ಸವಕ್ಕೆ ಯಾರೆಲ್ಲ ಬಂದಿದ್ದೀರಿ, ಯಾರೆಲ್ಲ ರಥೋತ್ಸವನ ದರ್ಶನ ಮಾಡ್ತಿದ್ದೀರಿ, ಯಾರೆಲ್ಲ ತಾಯಿ ಬನಶಂಕರಮ್ಮನ ದರ್ಶನ ಮಾಡ್ತಿದ್ದೀರಿ, ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ, ಶುಭವಾಗ್ಲಿ. ಬೆಂಗಳೂರಿನ ಬನಶಂಕರಿ ದೇವಿ ಅಮ್ಮನವರ ವಾರ್ಷಿಕ ಜಾತ್ರಾ ಉತ್ಸವ ಮತ್ತು ರಥೋತ್ಸವ ಈ ದಿನ ರಥೋತ್ಸವ ನಡೀತಾ ಇದೆ. ಬನದ ಹುಣ್ಣಿಮೆ ಇವತ್ತು ರಥೋತ್ಸವಕ್ಕೆ ಬೆಳಗ್ಗೆಯಿಂದನೇ ಸಾವಿರಾರು ಜನ ರಥೋತ್ಸವ ಮತ್ತು ಅಮ್ಮನವರ ಒಂದು ದರ್ಶನಕ್ಕಾಗಿ ಆಗಮಿಸಿದ್ದಾರೆ. ಇಲ್ಲಿ ಬಂದಿರತಕ್ಕಂಥ ಭಕ್ತರಿಗೆ ಒಂದು ಕುಡಿಯೋ ನೀರಿನ ವ್ಯವಸ್ಥೆ ಆಗಲಿ ಮತ್ತು ಪ್ರಸಾದದ ವ್ಯವಸ್ಥೆ ಆಗಲಿ ಎಲ್ಲನೂ ಮಾಡಿಕೊಟ್ಟಿದ್ದೀವಿ. ಇಲ್ಲೆಲ್ಲ CC ಕ್ಯಾಮ್ರಾಗಳು, ಅಡಿಷ್ನಲ್ ಆಗಿ CC ಕ್ಯಾಮ್ರಾಗಳು ದೇವಸ್ಥಾನದಲ್ಲಿ ಈಗಾಗಲೇ 128 CC ಕ್ಯಾಮ್ರಾ ಇದೆ. ಮತ್ತು ಅಡಿಷ್ನಲ್ ಆಗಿ ನಮ್ಮ ಪೊಲೀಸ್ ಇಲಾಖೆಯವರು ಹೇಳಿದಂಗೆ ಹೊರಗಡೆ ಮತ್ತು ಅಡಿಷನಲ್ ಆಗಿ ಒಳಗಡೆ ಹೆಚ್ಚುವರಿ ಬರೀ ಜಾತ್ರೆ ಪ್ರಯುಕ್ತ. ಎಷ್ಟು ಗಂಟೆಯಿಂದ ದರ್ಶನ ಆರಂಭ ಆಗಿದೆ? ಬೆಳಿಗ್ಗೆ 6 ಗಂಟೆಯಿಂದ ದರ್ಶನ, 6 ಗಂಟೆಗೆ ದರ್ಶನ ವ್ಯವಸ್ಥೆ ಇದೆ. ರಾತ್ರಿ 10:30ವರೆಗೂ ದರ್ಶನ ವ್ಯವಸ್ಥೆ ಇರುತ್ತೆ. ಬನಶಂಕರಿ ಅಮ್ಮನವರ ಜಾತ್ರೆ ಪುಷ್ಯ ಶುದ್ಧ ಪೌರ್ಣಮಿ ಎಂದು ಬಹಳ ವಿಶೇಷವಾಗಿರುತ್ತೆ. ಅಮ್ಮನವರು ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವುದಕ್ಕಾಗಿ ವಿರಾಜಮಾನವಾಗಿದ್ದಾರೆ. ಆ ತಾಯಿಯ ದರ್ಶನ ಪಡೆಯೋದಕ್ಕೋಸ್ಕರ ನಾನಾ ಊರುಗಳಿಂದ ದೇವಿಯ ದರ್ಶನವನ್ನು ಪಡೆಯೋದಕ್ಕೋಸ್ಕರ ಭಕ್ತರು ತಮ್ಮ ಹರಕೆಗಳನ್ನು ತೀರಿಸಿಕೊಳ್ಳೋ ಸಲುವಾಗಿ ಬಂದು ಸೇವೆಗಳನ್ನು ಸಲ್ಲಿಸ್ತಾರೆ. ಈ ದಿನ ವಿಶೇಷವಾದಂತಹ ಅಲಂಕಾರ, ವಿಶೇಷವಾದಂತಹ ಅಭಿಷೇಕ, ಈ ಕಾರ್ಯಕ್ರಮಗಳೆಲ್ಲ ನಡೆದಿದೆ. ದೇವಿಯ ದರ್ಶನವನ್ನು ಪಡೆಯೋದಕ್ಕೆ ಬಹಳಷ್ಟು ಜನರು ಬಂದಿದ್ದಾರೆ. ಮಧ್ಯಾಹ್ನ 12:30 ಮೇಷ ಲಗ್ನದಲ್ಲಿ ದೇವಿಯನ್ನು ಬ್ರಹ್ಮರಥದಲ್ಲಿ ಕೂರಿಸಿ ಮೆರವಣಿಗೆಯನ್ನು ಸಹ ಮಾಡಲಾಯಿತು. ಬಹಳಷ್ಟು ಭಕ್ತಾದಿಗಳು ದೇವಿಯ ದರ್ಶನವನ್ನು ಪಡೆದು ಪುನೀತರಾಗ್ತಾ ಇದ್ದಾರೆ.